ಕಾವೇರಿ ನೀರನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ತಮಿಳುನಾಡು ಫ್ರೆಂಡ್ಗೋಸ್ಕರ. ಬೆಂಗಳೂರಲ್ಲಿ, ಮೈಸೂರಲ್ಲಿ, ಮಂಡ್ಯದಲ್ಲಿ ನೀರಿಗೆ ಹಾಹಾಕಾರ ಇದೆ. ಇದರ ವಿರುದ್ಧನೂ ಕೂಡ ನಾವು ಹೋರಾಟವನ್ನು ವಿಧಾನಸಭೆ ಅಧಿವೇಶನದಲ್ಲಿ ಮಾಡೋರಿದ್ದೀರಿ. ಒಟ್ಟಾರೆ ಈ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಕಾಲಿಟ್ಟ ಮೇಲೆ ಕರ್ನಾಟಕದಲ್ಲಿ ಬರಗಾಲ ಬಂದಿದೆ, ಖಜಾನೆ ಖಾಲಿಯಾಗಿದೆ. ಅದರಲ್ಲಿ 40% ಖಾಲಿಯಾಗಿರೋದ್ರಲ್ಲಿ 40% ಕಾಂಗ್ರೆಸ್ ಅವರೇ ಲೂಟಿ ಮಾಡಿದ್ದಾರೆ. ಖಾಲಿಯಾಗಿರುವಂಥ ಖಜಾನೆ ಮೊನ್ನೆ ನಮ್ಮ ನಾಯಕರಾದಂಥ ಗೃಹ ಸಚಿವರು ಅಮಿತ್ ಶಾಜಿ ಅವರು ಬಂದಾಗ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ, ಏನು ಬರಿಗೈಯಲ್ಲಿ ಬಂದಿದ್ದೀರಾ ಅಂತ. ಊನಪ್ಪ, ಏನಾನ ದುಡ್ಡು ತಂದಿದ್ರೆ ಅದರಲ್ಲಿ 40% ಕಮಿಷನ್ ಕೇಳೋಕ್ಕೆ ಹೋಗ್ತೀರಾ ನೀವು. ಆ ದುಡ್ಡನ್ನೇನ ನೋಡಿಬಿಟ್ರೆ 40% ಅದರಲ್ಲೂ ಕೊಡಿ ಅಂತ ಹೋಗ್ತೀರಾ. ಅದಕ್ಕೆ ನೀವು ಈ ಕೆಂಪಣ್ಣನ ಆಪಾದನೆಯನ್ನು ಒತ್ತಿರ್ತಕ್ಕಂಥ ನೀವು ಸತ್ಯ ಹರಿಶ್ಚಂದ್ರು ಅಂತ ಪ್ರೂವ್ ಮಾಡಬೇಕಾದ್ರೆ CBI ತನಿಖೆ ಆಗಬೇಕು. ಆ ಹೋರಾಟವನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಮಾಡ್ತೀರಿ. ಇವತ್ತು ನಾವೆಲ್ಲರೂ ಕೂಡ ರಾಮ ಮಂದಿರ ಆದಂಥ ಸಂತೋಷದಲ್ಲಿ ಎಲ್ಲರೂ ಒಂದು ಜೈ ಶ್ರೀರಾಮ್ ಅಂತೇಳಿ ನಾವೆಲ್ಲರೂ ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ಕಾವೇರಿ ನೀರನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ತಮಿಳುನಾಡು ಫ್ರೆಂಡ್ಗೋಸ್ಕರ. ಬೆಂಗಳೂರಲ್ಲಿ, ಮೈಸೂರಲ್ಲಿ, ಮಂಡ್ಯದಲ್ಲಿ ನೀರಿಗೆ ಹಾಹಾಕಾರ ಇದೆ. ಇದರ ವಿರುದ್ಧನೂ ಕೂಡ ನಾವು ಹೋರಾಟವನ್ನು ವಿಧಾನಸಭೆ ಅಧಿವೇಶನದಲ್ಲಿ ಮಾಡೋರಿದ್ದೀರಿ. ಒಟ್ಟಾರೆ ಈ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಕಾಲಿಟ್ಟ ಮೇಲೆ ಕರ್ನಾಟಕದಲ್ಲಿ ಬರಗಾಲ ಬಂದಿದೆ, ಖಜಾನೆ ಖಾಲಿಯಾಗಿದೆ. ಅದರಲ್ಲಿ 40% ಖಾಲಿಯಾಗಿರೋದ್ರಲ್ಲಿ 40% ಕಾಂಗ್ರೆಸ್ ಅವರೇ ಲೂಟಿ ಮಾಡಿದ್ದಾರೆ. ಖಾಲಿಯಾಗಿರುವಂಥ ಖಜಾನೆ ಮೊನ್ನೆ ನಮ್ಮ ನಾಯಕರಾದಂಥ ಗೃಹ ಸಚಿವರು ಅಮಿತ್ ಶಾಜಿ ಅವರು ಬಂದಾಗ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ, ಏನು ಬರಿಗೈಯಲ್ಲಿ ಬಂದಿದ್ದೀರಾ ಅಂತ. ಊನಪ್ಪ, ಏನಾನ ದುಡ್ಡು ತಂದಿದ್ರೆ ಅದರಲ್ಲಿ 40% ಕಮಿಷನ್ ಕೇಳೋಕ್ಕೆ ಹೋಗ್ತೀರಾ ನೀವು. ಆ ದುಡ್ಡನ್ನೇನ ನೋಡಿಬಿಟ್ರೆ 40% ಅದರಲ್ಲೂ ಕೊಡಿ ಅಂತ ಹೋಗ್ತೀರಾ. ಅದಕ್ಕೆ ನೀವು ಈ ಕೆಂಪಣ್ಣನ ಆಪಾದನೆಯನ್ನು ಒತ್ತಿರ್ತಕ್ಕಂಥ ನೀವು ಸತ್ಯ ಹರಿಶ್ಚಂದ್ರು ಅಂತ ಪ್ರೂವ್ ಮಾಡಬೇಕಾದ್ರೆ CBI ತನಿಖೆ ಆಗಬೇಕು. ಆ ಹೋರಾಟವನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಮಾಡ್ತೀರಿ. ಇವತ್ತು ನಾವೆಲ್ಲರೂ ಕೂಡ ರಾಮ ಮಂದಿರ ಆದಂಥ ಸಂತೋಷದಲ್ಲಿ ಎಲ್ಲರೂ ಒಂದು ಜೈ ಶ್ರೀರಾಮ್ ಅಂತೇಳಿ ನಾವೆಲ್ಲರೂ ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.